ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದು ಸಣ್ಣ ಕಥೆ ಹೇಳೋಣ. ಒಂದು ಗ್ರಾಮದಲ್ಲಿ ಒಬ್ಬ ಅಗಸನಿದ್ದನು. ಅವನಿಗೆ ಒಬ್ಬ ಹೆಂಡತಿ, ಒಂದು ಕತ್ತೆ ಮತ್ತು ಒಂದು ಕುದುರೆ, ಇಷ್ಟೇ ಅವನ ಮನೆಯಲ್ಲಿದ್ದಂಥ ಒಂದು ಮೆಂಬರ್ಗಳು. ಅಗಸ ತಾನು ದಿನನಿತ್ಯ ಆ ಗ್ರಾಮದಲ್ಲಿ ಕೊಳೆಯಾಗಿರೋ ಬಟ್ಟೆಗಳನ್ನು ಪಡೆದುಕೊಂಡು ನದಿಗೆ ಹೋಗಿ ವಾಶ್ ಮಾಡಿಕೊಂಡು ಮತ್ತೆ ಐರನ್ ಮಾಡಿ ಮತ್ತೆ ಅದನ್ನು ಅವರವ್ರ ಮನೆಗಳಿಗೆ ಆ ಬಟ್ಟೆಗಳನ್ನ ಕೊಡೋದು ಅವನ ದಿನನಿತ್ಯದ ಕೆಲಸ. ಕೊಳೆ ಬಟ್ಟೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಕತ್ತೆ ಮೇಲೆ ಏರಿಸ್ಕೊಂಡು ನದಿಗೆ ಹೋಗಿ ಎತ್ತಕ್ಕೆ ಬರೋದು, ಪುನಃ ಅಲ್ಲಿ ಒಗೆದ್ಬಿಟ್ಟು ಕತ್ತೆ ಮೇಲೆ ಹೂಡ್ಕೊಂಡು ಮನೆ ಬರೋದು ಡೈಲಿ ಕೆಲಸ. ಇಲ್ಲಿ ಏನಾಗುತ್ತೆ ಅಂದರೆ, ಕುದುರೆಗೆ ಕತ್ತೆ ಕಂಡ್ರೆ ಆಗಲ್ಲ. ಯಾಕಾಗಲ್ಲ ಅಂದರೆ, ಕತ್ತೆ ಕೊಳಕು ಅಂತ. ಆ ಕತ್ತೆ ಕುದುರೆ ಎರಡೂ ಒಂದೇ ಶೆಡ್ ಒಳಗಡೆ ಇದ್ರೂ ದಿನನಿತ್ಯ ಕಚ್ಚೋಡೋದೇ ಕೆಲಸ. ಕತ್ತೆ ಹತ್ರಕ್ಕೆ ಹೋಗಿ ಗೆಳೆಯ ಗೆಳೆಯ ಅಂತಂದ್ರೆ ಸರಿ, ನೀನು ಗೆಳೆಯ ಅನ್ಬೇಡ, ನೀನು ಕೊಳಕ, ವಾಸನೆ ಎಷ್ಟು ಹೊಡಿತದೆ ನೋಡು, ಹೋಗು ಅನ್ನುತ್ತೆ. ಅದಕ್ಕೆ ಕತ್ತೆ ಅನ್ನುತ್ತೆ, ಆಗ ಅನ್ಬಾರ್ದು ಗೆಳೆಯ, ನಾನು ನೀನು ಗೆಳೆಯನಲ್ವಾ, ಮತ್ತು ನಾನು ನಿನಗೆ ಇಬ್ಬರಿಗೂ ಒಬ್ಬನೇ ಓನರು, ನನಗೂ ಅದೇ ಓನರು, ನಿನಗೂ ಅದೇ ಓನರು, ಹಾಗಾಗಿ ನಾವೆಲ್ಲ ಒಂದೇ ಗೂಡಿನ ಅಕ್ಕಿಗಳು, ನೀನು ನನ್ನನ್ನು ಬೈಬೇಡ ಅಂತ ಹೇಳುತ್ತೆ. ಕತ್ತೆ ಬೆಲೆ ಕತ್ತೆಗೆ, ಕುದುರೆ ಬೆಲೆ ಕುದುರೆಗೆ, ಕುದುರೆ ಬೆಲೆ ಕತ್ತೆಗೇನೋ ಗೊತ್ತು, ಹೋಗೋ ಅಂತ ಹೇಳಿ ಒದೀತದೆ. ಆಗ ಪುನಃ ಕತ್ತೆ ಎದ್ದು ಬರ್ತದೆ. ಎದ್ದು ಬಂದ್ಬಿಟ್ಟು, ನನಗೆ ತುಂಬ ಪೆಟ್ಟಾಗಿದೆ ಗೆಳೆಯ, ಈಗೆಲ್ಲ ಮಾಡಬಾರ್ದು, ನನ್ನ ಮನುಷ್ಯಗೆ ಭಾಳ ನೋವುಂಟಾಗಿದೆ ಅಂತ ಹೇಳುತ್ತೆ. ಮುಟ್ಟಾಳ, ಕುದುರೆ ಬೆಲೆ ಏನು ಗೊತ್ತು ನಿನಗೆ, ನೀನು ಕತ್ತೆ, ಸ್ಟುಪಿಡ್, ಹೋಗು, ನನ್ನ ಜೊತೆ ಸೇರಬೇಡ ನೀನು ಅಂತ ಪುನಃ ಬೈತದೆ. ಆಗ ಕತ್ತೆ ಹೇಳುತ್ತೆ, ಗೆಳೆಯ, ಕೆಲವು ಮಾತುಗಳನ್ನ ನಿನ್ನ ಮನಸ್ಸಲ್ಲಿ ಇಟ್ಕೋ, ಈಚೆ ತರಬೇಡ, ನನಗೆ ಭಾಳ ಫೀಲಿಂಗ್ ಆಯ್ತದೆ ಗೆಳೆಯ ಅಂತ ಹೇಳುತ್ತೆ. ಡೈಲಿ ಕತ್ತೆಗೆ ಕುದುರೆಗೂ ಇದೇ ಕೆಲಸ. ಆಗ ಎಂದಿನಂತೆ ಅಗಸ ಊರಲ್ಲಿರುವಂಥ ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಕೊಳೆ ಬಟ್ಟೆಗಳನ್ನ ಕತ್ತೆ ಮೇಲೆ ಹಾಕೊಂಡು ನದಿಗೆ ಹೋಗಬೇಕು. ಹೋಯ್ತಾ ಇದ್ದಾನೆ. ಕುದುರೆನೂ ಅಕ್ಷರ ಜೊತೆಲಿ ಬರ್ತದೆ. ಅಲ್ಲಿ ಬಟ್ಟೆಗಳನ್ನೆಲ್ಲ ಒಕ್ಕೊಂಡು ಗಂಡ ಹೆಂಡ್ತಿರಿಬ್ರು ಮಾತಾಡ್ಕೋತಾರೆ. ಏನು ಮಾತಾಡ್ಕೋತಾರೆ? ಕತ್ತೆ ಇರೋ ಹೊತ್ತಿಗೆ ನಮ್ಗೆ ಎಷ್ಟೋ ಆಸೆ ಅಲ್ವೇ, ಬಟ್ಟೆನ ಚೆನ್ನಾಗಿ ಒತ್ಕೊ ಬರ್ತದೆ ಅಂತ ಗಂಡ ಅಂತಾನೆ. ಹೆಂಡ್ತಿ ಅಂತಾಳೆ, ಹೌದು ಹೌದು, ಕತ್ತೆ ಭಾಳ ನಮಗೆ ಉಪಯೋಗ ಇದೆ ಅಂತ ಹೆಂಡ್ತಿ ಹೇಳ್ತಾಳೆ. ಮತ್ತು ಹಾಗೆಯೇ ಕುದುರೆ ಇರೋ ಹೊತ್ತಿಗೆ ನಾವು ದೂರಗಳಿಗೆಲ್ಲ ಹೋಗಿದ್ದು ಬರ್ಬೋದು, ಹೌದಲ್ವಾ, ನಮಗೆ ಶ್ರಮ ಹೆಚ್ಚಿಗೆ ಇಲ್ಲ ಅಂಥೇಳಿ ಒಬ್ರಿಗೊಬ್ಬರು ಮಾತನಾಡ್ಕೊಂಡು ಬಟ್ಟೆ ಒಕ್ಕೋತಾರೆ. ಬಟ್ಟೆ ಹಾಕ್ಕೊಂಡು ಅಲ್ಲಿ ಒಂದು ಮಾಳದಲ್ಲಿ, ನದಿ ತೀರದಲ್ಲಿ ಮಾಳದಲ್ಲಿ ಬಟ್ಟೆನ ಒಣಗ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಮೋಡದ ವಾತಾವರಣ ಶುರುವಾಗುತ್ತೆ. ಬಟ್ಟೆಗಳೆಲ್ಲ ಎತ್ತಕ್ಕೆ ಬರಬೇಕು. ಅವನಿಗೆ ಅಕ್ಷನ್ಗೆ ಗೊತ್ತಾಗುತ್ತೆ ಮಳೆ ಬರ್ತದೆ ಅಂತೇಳಿ. ಎಲ್ಲ ಬಟ್ಟೆಗಳೆಲ್ಲ ತುಂಬಿಕೊಂಡು ಪೊಟ್ಟಣ ಕಟ್ಕೊಂಡು ಕತ್ತೆ ಮೇಲೆ ಹಾಕೊಂಡು ಕುದುರೆನ ಕೈಲಿ ಹಿಡ್ಕೊಂಡು ಬರ್ತಾ ಇರ್ತಾನೆ. ಆಗ ಕತ್ತೆನತ್ತೆ, ಗೆಳೆಯ ಗೆಳೆಯ, ನನಗೆ ತುಂಬ ಭಾರ ಇದೆ ಗೆಳೆಯ, ಸ್ವಲ್ಪ ಬಟ್ಟೆಗಳನ್ನ ನೀನು ಒತ್ಕೊಂಡ್ರೆ ಅದಕ್ಕೆ ನಾನೇ ಮಾಡಲಿ, ಕತ್ತೆನೇ, ಕುದುರೆನೇ, ನಿನಗೆ ಬಟ್ಟೆ ಹೊರೆಯೋದಷ್ಟೇ ಇದಕ್ಕೆ ನಿನ್ನ ಕೆಲಸ, ನಂದು ಹಂಗೆಲ್ಲ ಆರಾಮ್ ಅಂತ ಹೇಳುತ್ತೆ. ನೋಡು, ನಾನು ಎಷ್ಟು ಶುದ್ಧವಾಗಿದ್ದೀನಿ, ನಿಂದು ಹಂಗೆಲ್ಲ, ನೀನು ಕೊಳಕ, ನಿನಗೆ ಕತ್ತೆ ಬರೀ ಹೊರದೇ ಕೆಲಸ, ನಿನ್ನ ಕೆಲಸ ಅದು, ಅದಕ್ಕೆ ನಾನೇ ಮಾಡಲೇನತ್ತೆ. ಹಾಗೆಲ್ಲ ಗೆಳೆಯ, ಒಂದು ಸ್ವಲ್ಪ ಸಹಾಯ ಮಾಡು ಅಂದೆ. ಸಹಾಯ ಮಾಡು ಅಂದರೆ ಯಾವ ಥರ? ನಿನ್ನ ಬಟ್ಟೆಗಳೆಲ್ಲ ನಾನು ಹೊತ್ಕೊಬರ್ತೀನಿ, ನೀನು ಎಡ್ಕೊಬರ್ತೀಯ, ಹೋಗಾಗ ನೀನೇನು ಅದ್ರ ಬಗ್ಗೆ ದುಸ್ರ ಮಾತನ್ನೇ ಆಡಬೇಡ, ನಿನ್ನ ಕೆಲಸ ಬಟ್ಟೆ ಹೊರೋದು ಅಷ್ಟೇ, ಒತ್ಕೊಬಾ ಅನ್ನತ್ತೆ. ಯಾವುದು? ಕುದುರೆ. ಆಗ ಕತ್ತೆಗೆ ಭಾಳ ಕಷ್ಟವಾಯ್ತದೆ, ಹೊರನಾರದೆ ಕೆಳಗಡೆ ಬಿದ್ದೋಗ್ಬಿಡುತ್ತಾನೆ. ಆಗ ಅಯ್ಯೋ ಕೆಟ್ಟೆ ಅಂತ ಕತ್ತೆ ಬಾಯಿ ಬಡ್ಕೋತದೆ ಬಿದ್ದುಬಿಟ್ಟು. ಅಕ್ಸ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಅಯ್ಯೋ, ನನ್ನ ಕತ್ತೆ
ಬಟ್ಟೆ ಹೊರದೆ ಬಿದ್ದೋಗ್ಬಿಟ್ಟಿದೆ, ಭಾರ ಇರ್ಬೋದು, ಏನಪ್ಪ ಮಾಡೋದು, ಮಳೆ ಬೇರೆ ಬರ್ತಾ ಇದೆ ಅಂತ ತಲೆ ಕೆರ್ಕೊಂಡು ನೋಡ್ತಾನೆ ಸುತ್ತಮುತ್ತ. ಇಷ್ಟು ಬಟ್ಟೆ ನನ್ನ ಕೈಲಿ ಹೊರಕಾದ್ದ, ಏನಪ್ಪ ಮಾಡೋದು ಅಂತ ಸುತ್ತಮುತ್ತ ನೋಡ್ತಾನೆ. ಆಗ ಕಣ್ಣು ಕಂಡದು ತನ್ನ ಕುದುರೆ. ಆಗ ಅನ್ಕೋತಾನೆ, ಈ ಬಟ್ಟೆಗಳೆಲ್ಲನೂ ಕುದುರೆ ಮೇಲೆ ಹಾಕ್ಕೊಂಡು ಹೋಗ್ಬೋದಲ್ಲ ಅಂತ ಅಂದ್ಕೊಂಡು ಬಟ್ಟೆ ಪೊಟ್ಟನೆಲ್ಲ ತೆಗೆದು ಕುದುರೆ ಮೇಲೆ ಹಾಕ್ತಾನೆ. ಅಷ್ಟೇ ಅಲ್ಲ, ಕತ್ತೆ ಬಿದ್ದೋಗಿರೋ ಕತ್ತೆ ನಡೆಯಾರ್ದಲ್ಲ, ಆ ಕತ್ತೆನೂ ಕೂಡ ಕುದುರೆ ಮೇಲೆ ಕಟ್ಕೋತಾನೆ. ಆಗ ಹಗ್ಗ ಹಿಡ್ಕೊಂಡು ಕುದುರೆ ಮೇಲೆ ಎಲ್ಲ ತುಂಬ್ಕೊಂಡು ಮನೆ ಬರ್ತಾ ಇರ್ತಾನೆ. ಆಗ ಕುದುರೆಗೆ ಅನಿಸುತ್ತೆ, ನನ್ನ ಅಹಂಕಾರದ ಮಾತುಗಳೇ ಈ ಬಟ್ಟೆಗಳೆಲ್ಲ ಹೊರಕ್ಕೆ ದಾರಿ ಆಯಿತು. ಕತ್ತೆ ಆಗಲಿ ಹೇಳ್ತು, ಸ್ವಲ್ಪ ಸಹಾಯ ಮಾಡು, ಹೆಚ್ಚಿಗೆ ಇರೋ ಬಟ್ಟೆ ಅಂತ ಒಂದು ಸ್ವಲ್ಪ ಎತ್ಕೋ, ನನ್ನ ಕೈಲಿ ಯಾವುದು ಹೊರಕ್ಕಾಗಲ್ವೋ ಅಷ್ಟು ಬಟ್ಟೆ ಮಾತ್ರ ಎತ್ಕೋ, ನಾನು ಒಂದು ಸ್ವಲ್ಪ ಫ್ರೀಯಾಗಿರ್ತೀನಿ, ಬರ್ತೀನಿ ನಿಮ್ಮ ಜೊತೆಗೆ ಅಂತ ಕೇಳ್ತು. ನಾನು ಅಷ್ಟು ಮಾಡಿದ್ದಿದ್ರೆ ಈ ಕತ್ತೆ ಈ ಬಟ್ಟೆಗಳೆಲ್ಲ ಹೊರದು ತಪ್ತಿತ್ತು, ನನ್ನ ಅಹಂಕಾರಕ್ಕೆ ನಾನೇ ಕಾರಣವಾದೆ ಅಂತ ಮನಸ್ಸಿಂದ ತಾನೇ ಬೈಕೊಂಡು ಮನೆ ಬಂದು ಸೇರುತ್ತೆ. ಅಕ್ಷಣ ಮಾಮೂಲಿ ಆ ಬಟ್ಟೆಗಳೆಲ್ಲ ಯಾರ್ಯಾರು ತಮ್ಮಿಸ್ಕೊಂಡಿದ್ದ ಅವರು ಕೊಟ್ಬಿಟ್ಟು ತಾನು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಜೀವನಕ್ಕೆ ಮನೆ ಬಂದು ಸುಖವಾಗಿರ್ತಾರೆ. ನೀವು ನಾನು ಕತೆ ಹೇಳ್ತಾ ಇದ್ದೀನಿ, ನೀವು ಕತೆ ಕೇಳ್ತಾ ಇದ್ದೀರಿ. ನೋಡಿದ್ರೆ ಹೆಂಗಿದೆ? ಅದಕ್ಕೆ ಹೇಳೋದು, ಯಾವುದಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಿಯತ್ತಿಂದ ಮಾಡಬೇಕು. ಯಾರ ಕಾಲ ಕೇಳಿಸ್ಕೊಂಡು ಮಾಡಬಾರ್ದು. ತಾಡು, ಅವನು ಅಷ್ಟು ಬಟ್ಟೆ ಹೊರ್ತಾ ಇದ್ದಾನೆ, ನಾವೊಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳೋಮು, ನಾವೊಂದು ಸ್ವಲ್ಪ ಶ್ರಮ ಪಡೋಮು ಅಂತೇಳಿ ಕುದುರೆ ಮನಸ್ಸಲ್ಲಿ ಬಂದಿದ್ರೆ ಕುದುರೆ ಕತ್ತೆ ಹೊರಬೇಕಾಗಿರಲಿಲ್ಲ. ಬಟ್ಟೆ ಜೊತೆಯಲ್ಲಿ ಕತ್ತೆನ ಹೊರ್ತು. ಅದಕ್ಕೆ ಹೇಳೋದು, ಒಂದು ಸ್ವಲ್ಪ ಸಹಾಯ ಮಾಡೋ ಮನಸ್ಸು ಇದ್ದರೆ ಯಾರಾದರೂ ಸಹಾಯ ಮಾಡಬಹುದು ಅನ್ನೋದು ಈ ಕಥೆಯ ನೀತಿಯ ಸಾರಾಂಶವಾಗಿದೆ. ಸ್ನೇಹಿತರೆ, ಪುಟಾಣಿಗಳೇ, ಈ ಕತೆ ಎಷ್ಟು ಮಟ್ಟಿಗಿದೆ ಒಂದು ಸ್ವಲ್ಪ ನೋಡಿಬಿಟ್ಟು ನನಗೆ ಲೈಕು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟು, ನಿಮ್ಮ ಲೈಕ್ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಇವತ್ತೇ ಇನ್ನೊಂದು ಕತೆಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.